ದೊಡ್ಡಬಳ್ಳಾಪುರದ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಹ್ಯಾಡಾಳು ಸಫಲಮ್ಮ ದೇವಸ್ಥಾನದ ಬಳಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಚಂದ್ರ ತೇಜಸ್ವಿ, ಪ್ರಭಾ ಬೆಳವಂಗಲ, ಕಾರಳ್ಳಿ ಶ್ರೀನಿವಾಸ್, ವಕೀಲರಾದ ರೇಣುಕಾರಾಧ್ಯ ಮತ್ತು ಹಲವಾರು ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು. ಏನಾದರೂ ಆಗಿದ್ರೆ ಅದು ನಮ್ಮ ಕಡೆಯಿಂದ ತಪ್ಪು ಅಂತ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಳೆದ 3.5 ವರ್ಷಗಳಿಂದ ಈ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೂ ನಾವು ಯಾರದೇ ವಿರುದ್ಧ ಬೇರೆ ಬೇರೆ ಭಾಷೆಗಳನ್ನ ಬಳಸಿಲ್ಲ. ಇದು ಶಾಂತಿಯುತವಾಗಿ ನಡ್ಕೊಂಡು ಬಂದಿರೋಂಥ ಹೋರಾಟ. ಅದು ಚನ್ನಕೇಶವಣ್ಣಗೂ ಗೊತ್ತಿದೆ. ಅದರಿಂದ ಇವತ್ತು ನಾವು ಅನ್ಯೋನ್ಯವಾಗೇ ಹೋಗೋಣ, ಊರುಗಳು ಅನ್ಯೋನ್ಯವಾಗೇ ಇರಬೇಕು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರು ನಿನ್ನೆ ಹೋಗಿ CMಗೆ ಅವ್ರ ಅಭಿಪ್ರಾಯ ಹೇಳೋರೆ, ಅದರಲ್ಲಿ ಅವ್ರ ಹಕ್ಕಿದೆ, ಅದು ಹೇಳಿ. ಅದು ನಾವು ಯಾವುದೇ ರೀತಿ ವಿರೋಧ ಇಲ್ಲ. ಆದರೆ ಅವ್ರ ಹಕ್ಕನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಈ ಭೂಮಿಯಲ್ಲಿ, ಈ ಊರಲ್ಲಿ ಭೂಮಿ ಕೊಡೋರು ಇದ್ದರೆ ಅದು ಸಂತೋಷವಾಗಿ ಕೊಡಲಿ. ಅವರು ಎಷ್ಟು ಎಕರೆ ಭೂಮಿ ಇದೆಯೋ ಅದು ಅವ್ರು ಕೊಡಲಿ. ಕೊಡದೇ ಇರೋರು ಭೂಮಿ ನಮ್ಮದೇನಿದೆಯೋ ಅದನ್ನು ನಾವು ಅಪೀಲ್ ಮಾಡಿದ್ದೀವಿ ಗೌರ್ಮೆಂಟ್ಗೆ. ನಾವು ನಮ್ಮ ಅಪೀಲ್ನ ಹೇಳೋಣ. ಅದು ಬಿಟ್ಟರೆ ವೈಯಕ್ತಿಕವಾಗಿ ಯಾಡಾಳದಲ್ಲಿ ಯಾರದೇ ಮೇಲೆ ನಮ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ. ಅದರಿಂದ ನಾವು ಸಂಘರ್ಷಗಳಿಟ್ಕೊಂಡು ಈ ಹೋರಾಟಗಳನ್ನ ದಿಕ್ತಪ್ಪೋದು ಬೇಡ. ನಿಮ್ಮ ಅಪೀಲ್ನ ನೀವು ಹೇಳಿದ್ದೀರಿ ನಮಗೆ. ಅದು ನೀವು ನಿನ್ನೆ ಹೋಗಿದ್ದೀರಿ ಫ್ರೀಡಮ್ ಪಾರ್ಕಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀರಿ, ಕೊಟ್ಟಿದ್ದೀರಿ. ಅದು ನಿಮ್ಮ ಬೇಡಿಕೆಗೆ ನ್ಯಾಯ ಸಿಗಲಿ. ನಾವು ಹೇಳ್ತಾ ಇರೋದು ಅದನ್ನೇ ಮೊದಲಿನಿಂದ ಹೇಳ್ತಾ ಇದ್ದೀವಿ. ಯಾರು ಕೊಡಲ್ಲೋ ಅವ್ರ ಭೂಮಿಯನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ ಹೇಳ್ತಿದ್ವಿ. ಇವತ್ತಿಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಕೊಡೋರಿದ್ರೆ ನೀವು ತಗೊಳ್ಳಿ, ಅದನ್ನು ಹೇಳ್ತಾ ಇದ್ದೀವಿ. ಬೇರೆ ಅನ್ಯತಾ ಭಾವಿಸಬೇಡಿ. ನಿಮ್ಮ ವಿರುದ್ಧ ನಾವು ಅಲ್ಲ, ಅಥವಾ ನೀವು ಕೊಡಬೇಡಿ ಅಂತ ನಾವು ಹೇಳೋದು ಇಲ್ಲ. ಮತ್ತೆ ಏನಾದರೂ ಅದು ನಿಮ್ಮ ಹಕ್ಕು. ಆದರೆ ನಾವು ಅದು 1 ಎಕರೆ ಕೊಡಲ್ಲ ಅಂದ್ರೂ ಕೂಡ ಆ 1 ಎಕರೆ ಪರವಾಗೂ ನಾವಿರ್ತೀವಿ. ಅದರಿಂದ ನಾವು ಸಭೆ ಮಾಡ್ತಿದ್ದೀವಿ. ಈ ಹಳ್ಳಿಯಲ್ಲಿ 1 ಎಕರೆ ಕೊಡಲಿ, ನಾವು ಕೊಡಲ್ಲ ಅಂತ ಹೇಳಿ ಆ 1 ಎಕರೆ ಪರವಾಗೂ ನಾವಿರ್ತೀವಿ. ಅದರಿಂದ ಎಲ್ಲ 13 ಹಳ್ಳಿಗಳಲ್ಲಿ ನಾವು ಈಗಾಗಲೇ ಸಭೆ ಮಾಡಿದ್ದೀವಿ. 13 ಹಳ್ಳಿಗಳಲ್ಲಿ ಸಭೆ ಮಾಡಿದ್ದೀವಿ. ನಾಳೆ ಇವು ಎಲ್ಲ ಹಳ್ಳಿಗಳನ್ನ ಮುಗಿಸ್ಕೊಂಡು ಇವತ್ತು ಯಾಡಾಳಕ್ಕೆ ಬಂದಿದ್ದೀವಿ. ಯಾಡಾಳದಲ್ಲೂ ನಿಮ್ಮೆಲ್ಲರ ಸಹಕಾರ ಇರಲಿ. ಆದರೆ ನಮ್ಮ ಮತ್ತು ನಿಮ್ಮ ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯಗಳದ್ದೇನು ದೊಡ್ಡ ವಿಚಾರ ಅಲ್ಲ. ಚನ್ನಕೇಶವಣ್ಣ, ನಮ್ಮ ಕಡೆಯಿಂದ ಯಾವ್ದಾದ್ರು ಇದ್ರೆ ಅದನ್ನ ನಾವು ಬಂದೋಬಸ್ತ್ ಮಾಡ್ತೀವಿ. ಹಂಗೇನಾದ್ರು ನಮ್ಗೆ ಇವಾಗೇ ಗೊತ್ತಾಗಿರೋದು.